ನಮಸ್ಕಾರ ಸ್ನೇಹಿತರೆ, ಬಹು ನಿರೀಕ್ಷಿತ 2026ರ 19ನೇ IPL ಸೀಸನ್ಗಾಗಿ ರಿಟೇನ್ ಮತ್ತೆ ರಿಲೀಸ್ ಆಟಗಾರರ ಪಟ್ಟಿ ಬಿಡುಗಡೆ ಮಾಡಿದೆ. ನಿರೀಕ್ಷೆಯಂತೆ ಆರ್ಸಿಬಿ ಈ ಬಾರಿ ಕೆಲ ಆಟಗಾರರನ್ನು ರಿಲೀಸ್ ಮಾಡಿದರೆ ಅಚ್ಚರಿ ಎಂಬಂತೆ ಕೆಲ ಆಟಗಾರರನ್ನು ರಿಟೇನ್ ಕೂಡ ಮಾಡಿಕೊಂಡಿದೆ. ಹಾಗಾದರೆ ಈ ಬಾರಿಯ ಆರ್ಸಿಬಿ ತಂಡದ ರಿಟೇನ್ ಮತ್ತೆ ರಿಲೀಸ್ ಆಟಗಾರರ ಪಟ್ಟಿ ಯಾವ ರೀತಿ ಇದೆ, ಆರ್ಸಿಬಿ ಬಳಿ ಉಳಿದಿರುವ ಪರ್ಸ್ ಎಷ್ಟು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಆರ್ಸಿಬಿ ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ತಂಡ 2026ರ 19ನೇ IPL ಸೀಸನ್ಗಾಗಿ ಒಟ್ಟು 17 ಆಟಗಾರರನ್ನು ರಿಟೇನ್ ಮಾಡಿಕೊಂಡರೆ 8 ಆಟಗಾರರನ್ನು ರಿಲೀಸ್ ಕೂಡ ಮಾಡಿದೆ. ಸದ್ಯ ಆರ್ಸಿಬಿ ಬಳಿ 16.4 ಕೋಟಿ ರೂಪಾಯಿ ಬಾಕಿ ಇದ್ದು, ಇದರಲ್ಲಿ ಒಟ್ಟು ಆರ್ಸಿಬಿ ತಂಡಕ್ಕೆ 8 ಆಟಗಾರರನ್ನು ಖರೀದಿಸುವ ಅವಶ್ಯಕತೆ ಇದೆ. ಇದರಲ್ಲಿ 6 ಭಾರತೀಯ ಆಟಗಾರರಾದರೆ 2 ವಿದೇಶಿ ಆಟಗಾರರನ್ನು ಖರೀದಿಸುವ ಅವಶ್ಯಕತೆ ಇದೆ. ಹಾಗಾದರೆ ಆರ್ಸಿಬಿ ಈ ಬಾರಿ ಯಾವ ಆಟಗಾರರನ್ನು ತಂಡದಿಂದ ಹೊರಹಾಕಿದೆ ಎಂಬುದನ್ನು ನೋಡುವುದಾದರೆ, ಸ್ಫೋಟಕ ಬ್ಯಾಟ್ಸ್ಮನ್ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನು ಆರ್ಸಿಬಿ ತಂಡ ಈ ಬಾರಿ ಮೊದಲ ಆಟಗಾರನಾಗಿ ತಂಡದಿಂದ ರಿಲೀಸ್ ಮಾಡಿದೆ. ನಂತರ ವಿರಾಟ್ ಕೊಹ್ಲಿಯ ಆಪ್ತ ಸ್ವಸ್ತಿಕ್ ಚಕಿರಾ ಅವರನ್ನು ಕೂಡ ಆರ್ಸಿಬಿ ಅಚ್ಚರಿ ಎಂಬಂತೆ ಈ ಬಾರಿ ರಿಲೀಸ್ ಮಾಡಿಕೊಂಡಿದೆ. ಸ್ವಸ್ತಿಕ್ ಚಕಿರಾ ಅವರಿಗೆ ಕಳೆದ IPL ನಲ್ಲಿ ಒಂದು ಅವಕಾಶ ಕೂಡ ಸಿಕ್ಕಿರಲಿಲ್ಲ, ಆದರೂ ಕೂಡ ಆರ್ಸಿಬಿ ತಂಡ ಈ ಬಾರಿ ಇವರನ್ನು ರಿಲೀಸ್ ಮಾಡಿಕೊಂಡಿದೆ. ಇದ್ರ ಜೊತೆಗೆ ಟೀಮ್ ಸೆಫರ್ಡ್, ಮನೋಜ್ ಭಾಂಡಗೆ, ಲುಂಗಿ ಎನ್ಗಿಡಿ, ಬ್ಲೆಸ್ಸಿಂಗ್ ಮಜರ್ಬಾನಿ, ಮೋಹಿತ್ ರಾಠಿ ಮತ್ತೆ ಮಯಾಂಕ್ ಅಗರ್ವಾಲ್ ಅವರನ್ನು ಕೂಡ ರಿಲೀಸ್ ಮಾಡಿಕೊಂಡಿದೆ. ಮಯಾಂಕ್ ಅಗರ್ವಾಲ್ ಅವರು ಕೊನೆಯ ಕ್ಷಣದಲ್ಲಿ ದೇವದತ್ ಪಡಿಕಲ್ ಅವರ ಬದಲಿಗೆ ಆರ್ಸಿಬಿ ತಂಡದಲ್ಲಿ ಸೇರಿಕೊಂಡಿದ್ದರು. ನಾಕೌಟ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದ ಮಯಾಂಕ್ ಅಗರ್ವಾಲ್ ಅವರು ಆರ್ಸಿಬಿಯ ಗೆಲುವಿಗೆ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದರು. ಆದರೂ ಕೂಡ ಮಯಾಂಕ್ ಅಗರ್ವಾಲ್ ಅವರನ್ನು ಆರ್ಸಿಬಿ ತಂಡ ಈ ಬಾರಿ ರಿಲೀಸ್ ಮಾಡಿದೆ. ಇದ್ರ ಜೊತೆಗೆ ಇನ್ನೊಬ್ಬ ಕನ್ನಡಿಗ ಮನೋಜ್ ಭಾಂಡಗೆ ಅವರನ್ನು ಕೂಡ ಆರ್ಸಿಬಿ ಅಚ್ಚರಿ ಎಂಬಂತೆ ರಿಲೀಸ್ ಮಾಡಿದೆ. ಜೊತೆಗೆ ಆರ್ಸಿಬಿ ಈ ಬಾರಿ ಯಾವ ಆಟಗಾರರನ್ನು ರಿಟೇನ್ ಮಾಡಿಕೊಂಡಿದೆ ಎಂಬುದನ್ನು ನೋಡುವುದಾದ್ರೆ, ನಾಯಕ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಜಕೋಬ್ ಬೆಥೆಲ್, ಜೋಶ್ ಹಜಲ್ವುಡ್, ಯಶ್ ದಯಾಲ್, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ರಸೀಕ್ ಸಲಾಂ, ಅಭಿನಂದನ್ ಸಿಂಗ್ ಮತ್ತೆ ಸುಯೇಶ್ ಶರ್ಮಾ ಅವರನ್ನು ಆರ್ಸಿಬಿ ಈ ಬಾರಿ ರಿಟೇನ್ ಮಾಡಿಕೊಂಡಿದೆ. ಸದ್ಯ ಆರ್ಸಿಬಿ ತಂಡ ರಿಟೇನ್ ಮಾಡಿದ ಆಟಗಾರರ ಪಟ್ಟಿಯ ಕಡೆಗೆ ನೋಡುವುದಾದ್ರೆ, ತಂಡ ಅಂತೂ ಸದ್ಯ ತುಂಬಾ ಸ್ಟ್ರಾಂಗ್ ಆಗಿ ಕಂಡು ಬರುತ್ತಿದೆ. ಮೊದಲ ಟೈಟಲ್ ಗೆದ್ದಿರುವ ಹುಮ್ಮಸ್ಸಿನಲ್ಲಿರುವ ಆರ್ಸಿಬಿ ತಂಡ ಬರುವಂತಹ ಸೀಸನ್ ನಲ್ಲಿ ಯಾವ ರೀತಿ ಪ್ರದರ್ಶನ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.